ಹಿಂಗಾಗ್ಬಾರ್ದು ನೋವೆ. ನೋಡಿ, ನಿಮ್ಮ ಕನಸಲ್ಲಿ ನಾನು ನಿಮ್ಮ ಮೇಲೆ ಬಿದ್ನ, ನೀವು ನನ್ನನ್ನು ಇಟ್ಕೊಂಡ್ರ? ಹಿಂಗೆ ಆಯ್ತು ಅಂತ ನಿಮ್ಗೆ ಗೊತ್ತಾಯ್ತು? ನನ್ನ ಕನಸಲ್ಲೂ ನಾನು ನಿಮ್ಮ ಮೇಲೆ ಬಿದ್ನಲ್ವಾ? ನೀವ್ ಯಾಕೆ ಇನ್ನೂ ಇಲ್ಲ ಇದ್ದೀರಾ? ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಗೊತ್ತು ತಾನೆ? ಹ್ಞೂ ಗೊತ್ತು. ಗಂಡ ಸ್ನಾನದಿಂದ ಬಂದಾಗ ಹೆಂಡತಿನ ತಾನೇ ಬಟ್ಟೆ ತಂದು ಕೊಡೋದು. ನನ್ನ ಪಾಲಕ್ ನೀವ್ ಹೆಂಡತಿ ಅಲ್ಲ. ಆದ್ರೆ ನನ್ನ ಪಾಳಿಗೆ ನೀವು ಗಂಡನೇ ತಾನೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಇಸ್ತ್ರಿ ಮಾಡಿ ಇಟ್ಟಿದ್ದೀನಿ, ಹಾಕೊಳ್ಳಿ. ನಾನು ಹಾಕೊಳ್ಳಲ್ಲ. ಮತ್ತೆ ಬರೀ ಟವಲ್ ಆಫೀಸಿಗೆ ಹೋಗ್ತೀರಾ? ಯಾಕೋ ಅತಿ ಆಯ್ತು ನಿಮ್ದು. ಮೊದಲು ಹೋಗ್ರಿ ಇಲ್ಲಿಂದ. ಅಂತ ಉರ್ಕೋಬೇಡಿ ಹಸ್ಬೆಂಡು. ಅಕಸ್ಮಾತ್ ನೀವು ಸ್ನಾನದಿಂದ ಬಂದು ದೀಪ ನನ್ನ ಬಟ್ಟೆಯಲ್ಲಿ ಅಂತ ಕೇಳಿದಾಗ ನಾನು ಓಡ್ ತಗೊಂಡ್ ಬಂದಾಗ ಏನಾಗತ್ತೆ ಅಂತ ಒಂದ್ಸಲಿ ಯೋಚನೆ ಮಾಡಿ. ದೀಪ ಅವರೇ, ನನ್ನ ಡ್ರೆಸ್ ಅಲ್ಲಿ ಹೇಗಿತ್ತು ಕನ್ಸು ಹಸ್ಬೆಂಡು? ನಿಮ್ ಮೇಲೆ ನಾನು ಬೀಳೋದೆಲ್ಲ ಬೇಕಾ? ಅದೇ ಕನ್ಸು ಬಿತ್ತು ಅಂತ ಮತ್ತೆ ಹೆಂಗೆ ಗೊತ್ತಾಯ್ತು ನಿಮ್ಗೆ? ನನ್ನ ಕನ್ಸಲ್ಲೂ ನಾನು ಬಿದ್ನಲ್ವಾ, ಅದೇ ಗ್ಯಾರಂಟಿಯಲ್ಲಿ ನಿಮ್ ಕನ್ಸಲ್ಲೂ ಬಿದ್ದಿರ್ತೀನಿ ಅಂತ ಅನ್ಕೊಂಡೆ. ನೀವು ನಿಮ್ ಕಲ್ಪನೆನೋ ಒಂದಕ್ಕೊಂದು ಸಂಬಂಧವೇ ಇಲ್ಲ. ನಮ್ಮಿಬ್ರಿಗೂ ಸಂಬಂಧ ಇದೆ ಅಂದ್ಮೇಲೆ ನಾವ್ ಕಾಣೋ ಕನ್ಸಿಗೂ ಸಂಬಂಧ ಇರುತ್ತಲ್ವಾ? ವರ್ಷ ಮುಗಿದ್ರೆ ದಯವಿಟ್ಟು ಹೊರಡ್ರಿ, ನನ್ ಬಟ್ಟೆ ಹಾಕೋಬೇಕು. ಯಾರ ಮುಂದೆನೋ ಯಾವತ್ತೂ ನಾನು ಈ ತರ ಇದ್ದವನೇ ಅಲ್ಲ ರೀ. ನಾನ್ ತಾನೇ ನಿಮ್ಮನ್ನ ಈ ತರ ನೋಡಿದ್ದು, ಬೇರೆ ಯಾರಿಗೂ ಹೇಳಲ್ಲ ಬಿಡಿ. ಅಂದ್ರೆ ಈ ಅವತಾರದಲ್ಲಿ ನೋಡ್ದೆ ಅಂತ ಬೇರೆಯವ್ರಿಗೆ ಹೇಳೋ ಪ್ಲಾನ್ ಬೇರೆ ಐತಾ ನಿಮ್ದು? ನನ್ ಜೊತೆ ಕೆಲಸ ಮಾಡ್ತಾರಲ್ವಾ ಜಾಜಿ ಅಕ್ಕ ಮತ್ ಬೇರೆ ಕೆಲ್ಸದವ್ರು, ಅವ್ರಿಗೆ ಹೇಳೋಣ ಅಂತ ಇದ್ದೆ. ಹೇಳ್ತೀರಾ? ಹೇಳ್ತೀನಿ. ಹೇಳ್ಬಾರ್ದು ಅಂದ್ರೆ ಈ ಬಟ್ಟೆ ಹಾಕೊಳ್ಳಿ. ಏನು ಬ್ಲಾಕ್ ಮೇಲ? ಇಲ್ಲಪ್ಪ, ಹಾಕೋತೀನಿ ಹೋಗಿ. ಹೋಗ್ತೀನಿ, ಆದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಗೊತ್ತಲ್ವಾ? ಮತ್ತೇನ್ರಿ? ಅಲ್ಲ ರೀ, ನಿಮ್ ಕೋಟ್ಗೋ ಶರ್ಟ್ಗೋ ಗುಂಡಿ ಹಾಕ್ಬೇಕು ಅಂದ್ರೆ ಕರೀರಿ, ಏನ್ ಕೆಲ್ಸ ಇಲ್ಲ. ಸ್ವಲ್ಪ ಹಿಂದೆ ಹೋಗಿ ನೋಡೋಣ, ಹೆಂಗ್ ಹೋಗ್ತೀರಾ? ಸಾಕಾ? ಸಾಕು. ಸರಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಅಪ್ಪನ ನೀವೇ ಧೈರ್ಯ ಹೇಳಿ. ನಾನು ಇಲ್ಲಿ ಸಂಬಳ ಆದ ತಕ್ಷಣ ರಜಾ ಕೇಳ್ಕೊಂಡು ಬರ್ತೀನಿ. ಏಯ್, ಸಾರಿ ಮೇಡಮ್, ಸಾರಿ. ಇಯರ್ಫೋನ್ ಹಾಕೊಂಡು ಯಾರ ಜೊತೆ ಒಯ್ಯಾರದಿಂದ ಮಾತಾಡ್ತಿದೀಯಾ? ಸಾರಿ ಮೇಡಮ್, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ. ಮೈ ಮರೆತು ಕೆಲಸ ಮಾಡಿದ್ರೆ ಯಾರು ಬಂದ್ರು ಗೊತ್ತಾಗಲ್ಲ. ಇದನ್ನೇ ಬೇಕಾ ಬಿಟ್ಟು ಕೆಲಸ ಮಾಡೋದು ಅನ್ನೋದು. ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಇವತ್ತು ನಿನ್ನ ಇಯರ್ಫೋನ್ನ ಕಿತ್ ಬಿಸಾಕಿದ್ದೀನಿ. ನಾಳೆ ನಿನ್ನನ್ನು ಕಿತ್ ಬಿಸಾಕ್ತೀನಿ, ನೋಡ್ತಾ ಇರೋ. ಕೆಲಸ ಎಲ್ಲ ಮುಗೀತು ಮೇಡಮ್, ಸ್ವಲ್ಪ ಉಳಿದಿತ್ತು ಅಷ್ಟೇ. ನನಗೆ ಎದುರುತ್ರ ಕೊಡ್ತೀಯಾ? ನೀರು ಚೆಲ್ಲಿದೆಯಲ್ಲ, ಸಾರ್ಸೆ. ಯಾಕೆ ಮೇಡಮ್? ಕೆಲಸ ಮಾಡ್ತಿರೋರ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಏನಾಯ್ತು? ಕಿವಿಗೆ ಇಯರ್ಫೋನ್ ಹಾಕೊಂಡು ಯಾರ ಜೊತೆ ನುಲಿತಾ ಮಾತಾಡ್ತಾ ಕಾಟಾಚಾರದ ಕೆಲಸ ಮಾಡ್ತಿದ್ರೆ ಯಾರೇ ಸಹಿಸ್ಕೊಂಡಿರೋಕ್ಕಾಗತ್ತೆ? ಇಲ್ಲ, ನಾನು ನಮ್ಮ ಅಪ್ಪ ಹತ್ರ ಮಾತಾಡ್ತಾ ಇದ್ದೆ, ಕೆಲಸನೂ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಮೇಡಮ್ ಬಂದು ಇಯರ್ಫೋನ್ನ ಬಿಸಾಕಿದ್ರು ಮೇಡಮ್. ಹೌದೇ? ಇವತ್ತು ನಿನ್ನ ಇಯರ್ಫೋನ್ನ ಕಿತ್ ಬಿಸಾಕಿದ್ದೀನಿ, ನಾಳೆ ನಿನ್ನನ್ನು ಕೆಲಸದಿಂದ ಕಿತ್ ಬಿಸಾಕ್ತೀನಿ, ನೋಡ್ತಾ ಇರೋ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ಮೊದಲು ನೀವು ಮಾಡಿದ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿ. ಏನು? ನಾನು ಕ್ಷಮೆ ಕೇಳ್ಬೇಕಾ? ಹೌದು, ಕೇಳಲ್ಲ. ಇದ್ರ ಪರಿಣಾಮ ಅನುಭವಿಸ್ಬೇಕಾಗುತ್ತೆ. ಏನು ಹೆದರಿಸ್ತಿದ್ದೀಯಾ? ಹೌದು. ಸಾರಿ ತಾನೆ,
2 ಅಕ್ಷರಕ್ಕೋಸ್ಕರ ಅದು ಯಾಕೆ ಇಷ್ಟೊಂದು ಮಾಡ್ತೀಯ ಕೇಳ್ಬಿಡು. ನೀವು ಬಾಯಿ ಮುಚ್ಕೊಂಡಿರಿ, ಹಾಕ್ಕೊಡಕ್ ಬರಬೇಡಿ. ಏನು ಮಾಡ್ಕೋತೀಯ ಮಾಡ್ಕೊ, ನಾನಂತೂ ಕ್ಷಮೆ ಕೇಳಲ್ಲ. ದೀಪ ನೋಡಿದ್ಯಮ್ಮ ಅವಳಿಗೆ ಎಷ್ಟು ಸೊಕ್ಕಿದೆ. ಅವಳು ನನ್ನ ಹೆಂಡತಿ ಆದರೂ ಪರವಾಗಿಲ್ಲ, ಅವಳಿಗೆ ಮಾತ್ರ ಬುದ್ಧಿ ಕಲಿತೆ ಬಿಡಬೇಡ ನೀನು. ನನ್ನ ಹೆಂಡತಿ ವಿಚಾರವಾಗಿ ನಾನು ನಿನ್ನ ಸಾರಿ ಕೇಳ್ತೀನಮ್ಮ. ಪರವಾಗಿಲ್ಲ ಬಿಡಿ ಸರ್. ಅಕ್ಕ ನೀವು ಬೇಜಾರು ಮಾಡ್ಕೋಬೇಡಿ. ಈ ಮನೇಲಿ ಇದೆಲ್ಲ ಮಾಮೂಲಿ ಮೇಡಮ್. ಈ ಥರ ನಾವು ತುಂಬ ಅನುಭವಿಸಿದ್ದೀವಿ. ನೋವು ಕೊಡೋರು ಇವತ್ತಲ್ಲ ನಾಳೆ ನಾವು ಅನುಭವಿಸ್ತಾರೆ, ಯೋಚನೆ ಮಾಡಬೇಡಿ.